ಹೆಂಡ್ರ ಮಕ್ಕಳನ್ನ ಎಲ್ಲ ಬೀದಿಗೆ ಬಡಂಥ ಪರಿಸ್ಥಿತಿ ಬಂದಿದೆ ಆಟೋದವ್ರದ್ದು. ಲಕ್ಷಾಂತ ಆಟೋದವರು ಅದನ್ನೇ ಜೀವನ ಮಾಡೋರನ್ನ ತಿನ್ನೋಕ್ಕೆ ಗತಿಲ್ದಂಗೆ ಆಗ್ಬಿಟ್ಟಿದ್ದೀವಿ. ಎಷ್ಟು 500 ರೂಪಾಯಿ ಗ್ಯಾಸ್ ಟ್ಯಾಕ್ಸು, 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಏನು ಉಳಿತಾಯ ಆಗುತ್ತೆ? ಮಕ್ಕಳು ಸ್ಕೂಲ್ ಫೀಸು, ಮನೆ ಬಾಡಿಗೆ, ಇಂಥದ್ದೆಲ್ಲ ಏನು ಮಾಡೋದು ಏನಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಹೆಂಡ್ರ ಮಕ್ಕಳೆಲ್ಲ ಬೀದಿಗೆ ಬರೋಂತ ಬಂದಿದೆ. ಆಟೋದ ಚಾಲಕರದ್ದು ಅಷ್ಟು ಕಷ್ಟ ಇದೆ. ಏನು ಮಾಡೋದು ಏನು ಹೇಳೋದಂತ ಗೊತ್ತಾಗಲ್ಲ. ಸರ್ಕಾರ ದಯವಿಟ್ಟು ಇದು ಒಂದು ನಿರ್ಧಾರ ತಗೊಂಡು ಜನಗಳಿಗೆ ಸಹಾಯ ಮಾಡೋದು ಮಾಡಲಿ. ಲೈನಲ್ಲಿ ನಿಂತ್ಕೊಳ್ಳೋದು ಜಗಳಗಳು ಅದೆಲ್ಲ ಯಾಕೆ ಹೇಳ್ತೀರ? ಕಣ್ಣಲ್ಲಿ ನೀರು ಬರ್ತವೆ ಆಟೋ ಚಾಲಕರದು. ದಯವಿಟ್ಟು ಏನಾರ ಒಂದು ಹೆಲ್ಪ್ ಮಾಡಿ ಸರ್ಕಾರಗಳಿಗೆ, ಜನಗಳಿಗೆ ಹೆಲ್ಪ್ ಆಗುತ್ತೆ. ಏನು ಮಾಡೋದು ಮೇಡಮ್, ನಮ್ಮದು ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ಹಣೆ ಬಾರ್ಗಳನ್ನ ಅಂತಂದರೆ ಈಗ ಇವಾಗ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಲೈನಲ್ಲಿ ನಿಂತ್ಕೊಂಡು ಪಾಸ್ ಮಾಡೋವಂಥದ್ದು ಏನಿದೆ ಅಲ್ವಾ? ಹೌದು ಮೇಡಮ್. ಸರ್ಕಾರ ಸ್ವಲ್ಪ ತಲೆ ಕೆಡಿಸ್ಕೋಬೇಕಲ್ವಾ? ಹೌದೌದು. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ಏನು ಅಷ್ಟು ಇದಿಲ್ಲ, ಸರ್ಕಾರನೇ ವೇಸ್ಟ್. ನೀವೆಲ್ಲಿಂದ ಬಂದಿರೋದು? ನಾನು ಲಾಲ್ಬಾಗ್ ರೋಡಿಂದ ಬಂದೆ. ಓಕೆ, ಅಲ್ಲಾದ್ರು ಬಂಕ್ಗಳಿಲ್ಲ? ಅಲ್ಲಿ ಬಂಕ್ ಐತೆ, ಈ ಕಡೆ ಬಾಡಿಗೆ ಬಂದೆ ಅಂತ ಬಂದೆ. ಇವಾಗ ಎಷ್ಟು ದುಡಿತಿದ್ರೆ ಸರ್? ಮುಂಚೆ ಎಷ್ಟು ದುಡಿತಿದ್ರು? ಪರ್ ಡೇ ಒಂದು 2000 ದುಡಿತಾ ಇದೆ. ಒಂದು 500 ರೂಪಾಯಿ 600 ರೂಪಾಯಿ ಡ್ಯೂಟಿ ಮಾಡ್ತಿದ್ರೆ? ಒಂದು 10 to 12 ಅವರ್. ಓಕೆ. ಇವಾಗ ಅರ್ಧ ದುಡಿಯೋದೆಲ್ಲ ಗ್ಯಾಸ್ಗೇನೆ ಹೋಯ್ತೈತೆ. ಅದರ ಬೇರೆ ಲೈನಲ್ಲಿ ನಿಂತ್ಕೊಳ್ಬೇಕು. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಈಗ ಮಕ್ಕಳು ಕಾಲೇಜ್ ಫೀಸು, ಸ್ಕೂಲ್ ಫೀಸ್ಗೆ ತುಂಬ ತೊಂದರೆ ಆಗಿದೆ. ಹೆಂಗೋ ಜೀವನ ಮೂರು ಮಕ್ಕಳು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಹಿಂಗೆ ಗ್ಯಾಸಿಂದ ತುಂಬ ತೊಂದರೆ ಆಗ್ಬಿಟ್ಟು ಆಗ್ತಾನೆ ಇಲ್ಲ. ತುಂಬಾ ಕಷ್ಟ ಆಗಿದೆ. ಏನು ಮಾಡೋದು ಗೊತ್ತಾಗ್ತಲ್ಲ. ಯಾವ ಸರ್ಕಾರ ಅಂತ ಏನಂತ ಹೇಳೋದು ಹೇಳಿ? ಸರ್ಕಾರ ಜನಗಳಿಗೆ ಸಹಾಯ ಮಾಡೋ ಸರ್ಕಾರ ಏನಾದರೂ ಒಂದು ಮಾಡಬೇಕು. ಅವರು ಈ ಥರ ಕಷ್ಟ ಆಗಿ ಸಾರ್ವಜನಿಕಗಳಿಗೆ ಕಷ್ಟ ಆಗಿದ್ದ ಮೇಲೆ ಸರ್ಕಾರ ಬಿಟ್ಟರೆ ಇನ್ನು ಯಾರು ಮಾಡೋಕ್ಕೆ ಸಾಧ್ಯ ಹೇಳಿ? ಅವರೇ ತಾನೇ ಮಾಡಬೇಕಾಗಿದ್ದು. ಅವರೇ ತಾನೇ. ನಾವು ಅವ್ರನ್ನ ಯಾಕೆ ಉಳಿಸಿರ್ತೀವಿ ಅಂದರೆ ನಮ್ಮನ್ನು ಕಾಪಾಡಲಿ ಅಂತ ಮಾಡಿರ್ತೀವಿ. ಅವರು ಈ ಥರ ತೊಂದರೆ ಕೊಡೋದು ಕಣ್ಣಾರ ನೋಡ್ಕೊಂಡು ಸುಮ್ಮನೆ ಇರಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ ಸಾರ್ವಜನಿಕ ಎಷ್ಟು ತೊಂದರೆ ಆಗಿದೆ. ಲಕ್ಷಾಂತರ ಜನ ಆಟೋದವರು ಏನು ಆಗ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸಾರ್ವಜನಿಕ ಎಲ್ಲರೂ ನೋಡ್ತಾನೇ ಇದ್ದಾರೆ. ಅವರು ಈ ಜನಗಳಿಗೆ ಮೇಲೆ ಅವ್ರ ಕರುಣೆ ಇಲ್ಲ ಸರ್ಕಾರಕ್ಕೆ. ಜನಗಳಿಗೆ ನೆಗ್ಲೆಕ್ಟ್. ಇವತ್ತು ಅವ್ರ ಮನೆ ಕಷ್ಟಗಳು ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಮನೆಗೆ 3 ಮಕ್ಕಳಿಗೆ ರಾತ್ರಿ ಹೋಗ್ತಾ ಬಿಸ್ಕೆಟು, ಬ್ರೆಡ್ಡು ಪ್ರತಿಯೊಂದು ಕೊಂಡ್ಕೊಂಡು ಹೋಗ್ಬೇಕು. ಅಪ್ಪ ಬರ್ತಾರಂತೆ, ಮಕ್ಕಳು ಕೈ ತರ್ತಾರೆ. ನಮ್ಮ ಜೋಬಲ್ಲಿ ಏನಿಲ್ಲ ಅಂದರೆ ಕಣ್ಣಾಗ ನೀರು ಬರುತ್ತೆ. ಇದು ಒದ್ದಾಡಬೇಕು. ಒಂದು ಬಾಡಿಗೆ ಬಿಟ್ಟರೆ ಒಂದು ಬಾಡಿಗೆ ಖಾಲಿ ಬರಬೇಕು. ಒಂದು 100 ರೂಪಾಯಿ ಬಾಡಿಗೆ ಹೋದರೆ 100 ರೂಪಾಯಿ ಖಾಲಿ ಬಂದರೆ ಏನು ಉದ್ಧಾರ ಆಗ್ತಾನೆ ಹೇಳಿ? ನೋಡ್ತಾ ಇದ್ದೀವಿ ನಾವು, ತುಂಬ ಕಷ್ಟದಲ್ಲಿದ್ದೀವಿ. ದಯವಿಟ್ಟು ಏನಾದರೂ ಒಂದು ಸರ್ಕಾರ ಇದನ್ನು ತಿಂಗಳಾಯ್ತಲ್ಲ, ಇವಾಗ 1 ತಿಂಗಳಾಯಿತು. ಇನ್ನು ಯಾರ ಮನೆ ಪರಿಸ್ಥಿತಿ ಹಿಂಗೆ ಅಂತ ಅವ್ರಿಗೆ ಆಟೋದ ಚಾಲಕರಿಗೆ ಗೊತ್ತಿರುತ್ತೆ. ಅವ್ರು ಯಾಕಾರ ಹೇಳ್ಕೊಳ್ಳಲ್ಲ. ಏನೋ ಸುಮ್ಮನೆ ತಲೆ ಬಸ್ಕೊಂಡು ಹೋಗ್ತಾರೆ, ತಲೆ ಬಸ್ಕೊಂಡು ಬರ್ತಾರೆ. ಅಷ್ಟು ಏನು ಮಾಡೋದು? ಇನ್ನು ಅದು ಬಿಟ್ಟರೆ ಗತಿ ಇಲ್ವಲ್ಲ. ನಮಗೆ ಬೇರೆ ಏನು ಉದ್ಯೋಗ ಗೊತ್ತಿದೆ? ಏನೋ ಒಂದು 4 ಕಾಸು ಮಾಡ್ಕೊಂಡು ಹೋಗ್ತೀವಿ ಹೆಂಡ್ರ ಮಕ್ಕಳಿಗೆ ಹೊಟ್ಟೆಗೆ ಆಗುತ್ತಂತ. ಇವಾಗ ಈ ಥರ ಆಗಿಬಿಟ್ಟಿದೆ. ತುಂಬಾ ಆಟೋ ಚಾಲಕರು ತುಂಬಾ ಕಷ್ಟ ಆಗಿದೆ ಮೇಡಮ್.